ಪಾಕಿಸ್ತಾನದ ದಾಳಿಯ ಬೆನ್ನಲ್ಲೇ ಈಗ ಒಂದು ನಿರ್ಧಾರವನ್ನ ಮಾಡಲಾಗಿದ್ದು ಪಾಕಿಸ್ತಾನ ದಾಳಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಶ್ರೀನಗರ, ಚಂಡೀಗಢ, ಲೂಧಿಯಾನ, ಶಿಮ್ಲಾ ಸೇರಿದಂತೆ ಅಮೃತಸರ ಈ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಯಾವುದೇ ವಿಮಾನಗಳ ಹಾರಾಟ ಇರೋದಿಲ್ಲ, ಸಂಪೂರ್ಣವಾಗಿ ಬಂದ್ ಆಗಿದೆ. ಪಾಕಿಸ್ತಾನ ದಾಳಿಯನ್ನ ಆರಂಭ ಮಾಡಿದೆ, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಇದರ ನಡುವಲ್ಲಿ ತೆಗೆದುಕೊಳ್ಬೇಕಾದಂತಹ ಪ್ರಿಕಾಷನ್ಸ್ ನ ತೆಗೆದುಕೊಳ್ಳಲಾಗ್ತಾ ಇದೆ. ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ಸ್ ಮೇಲೆ ಭಾರತ ದಾಳಿ ಇಟ್ಟಿದೆ. ರಾವಲ್ಪಿಂಡಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ. ರಾವಲ್ಪಿಂಡಿಯ ಕ್ರಿಕೆಟ್ ಮೈದಾನದಲ್ಲಿ ಅದರ ಪಕ್ಕದಲ್ಲಿ ಆಗಿತ್ತು. ಅದಾದ ನಂತರದಲ್ಲಿ ಈಗ ಮತ್ತೊಂದು ಅಟ್ಯಾಕ್. ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ಸ್, ರಾವಲ್ಪಿಂಡಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಇಟ್ಟಿದೆ. ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇದು, ಅಲ್ಲಿಯೇ ದಾಳಿಯನ್ನ ಆರಂಭ ಮಾಡಲಾಗಿದೆ. ರಾವಲ್ಪಿಂಡಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಭಾರತ ದಾಳಿಯನ್ನ ಆರಂಭ ಮಾಡಿದ್ರ ಪರಿಣಾಮಗಳೇನಾಗುತ್ತೆ ಅನ್ನೋದರ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯ ರಾವಲ್ಪಿಂಡಿಯಲ್ಲಿ ಅಟ್ಯಾಕ್ ಅನ್ನ ನಡೆಸಲಾಗಿತ್ತು. ಅದಾದ ನಂತರದ ಎರಡನೇ ಅಟ್ಯಾಕ್ ಇದಾಗಿದೆ. ರಾವಲ್ಪಿಂಡಿಯ ಹೆಡ್ ಕ್ವಾರ್ಟರ್ಸ್ ಅನ್ನೇ ಗುರಿಯಾಗಿಸಿ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ. ಹಲವಾರು ರೀತಿಯ ದಾಳಿಗಳಿಗೆ ಈಗ ಭಾರತ ಸನ್ನದ್ಧವಾಗಿದೆ. ಮೂರೂ ಸೇನೆಗಳು ಕೂಡ ಈಗ ದಾಳಿಗೆ ಇಳಿದಿವೆ. ಇದರ ಪರಿಣಾಮಗಳನ್ನ ಪಾಕಿಸ್ತಾನ ಎದುರಿಸಬೇಕಾದಂತಹ ಪರಿಸ್ಥಿತಿಗೆ ಹೋಗಿದೆ. ಯಾವ ರೀತಿಯಾದಂತಹ ಮಿಸೈಲ್ ದಾಳಿ ಆಗ್ತಾ ಇದೆ, ಡ್ರೋನ್ ದಾಳಿ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಇದರ ನಡುವಲ್ಲಿ ಪಾಕಿಸ್ತಾನ ಬ್ಲ್ಯಾಕ್ಔಟ್ ಆಗಿದೆ. ಇಲ್ಲಿ ಭಾರತ ಕೂಡ ತೆಗೆದುಕೊಳ್ಬೇಕಾದಂತಹ ರಕ್ಷಣಾತ್ಮಕ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಪಾಕಿಸ್ತಾನ ಯಾವ ಹಂತಗಳಲ್ಲಿ ಯಾವ ಮಾರ್ಗವಾಗಿ ಬರುತ್ತೋ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೂ ಕೂಡ ಅಣಿಯಾಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಭಾರತ ಉತ್ತರವನ್ನ ಕೊಡೋ ಮೂಲಕವಾಗಿ ಎಳ್ಳಷ್ಟು ಡ್ಯಾಮೇಜ್ ಆಗದೇ ಇರೋ ಹಾಗೆ ಪಾಕಿಸ್ತಾನವನ್ನ ಕಂಪ್ಲೀಟ್ ಡ್ಯಾಮೇಜ್ ಮಾಡಲಿಕ್ಕೆ ಮುಂದಾಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕತ್ತಲ ಕೂಪದಲ್ಲಿ ಇಡೀ ಪಾಕಿಸ್ತಾನ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಭಾರತ ದಾಳಿಗೆ ಪಾಕಿಸ್ತಾನ ಸಂಪೂರ್ಣ ಬ್ಲ್ಯಾಕ್ಔಟ್ ಆಗಿದೆ. ಸಂಪೂರ್ಣವಾಗಿ ಸೈರನ್ ಮೊಳಗ್ತಾ ಇದೆ. ಕತ್ತಲ ಕೂಪದಲ್ಲಿ ಇಡೀ ಪಾಕಿಸ್ತಾನ ಆವರಿಸಿದ್ದು ಕಂಗಾಲಾಗಿದ್ದಾರೆ ಅಲ್ಲಿನ ನಾಗರಿಕರು. ಯಾವ ಹೊತ್ತಲ್ಲಿ ಏನಾಗುತ್ತೋ ಏನೋ ಅನ್ನುವಂತಹ ಭಯ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಕಾರಣ ಇಸ್ಲಾಮಾಬಾದ್, ಲಾಹೋರ್, ಸಿಯಾಲ್ ಕೋಟ, ಕರಾಚಿ ಎಲ್ಲೆಡೆಗಳಲ್ಲೂ ಕೂಡ ದಾಳಿಯನ್ನ ಆರಂಭ ಮಾಡಿದೆ. ಇದರ ಪರಿಸ್ಥಿತಿಗಳು ತೀರಾ ವಿಕೋಪಕ್ಕೆ ಹೋಗೋದಕ್ಕೂ ಕೂಡ ಪಾಕಿಸ್ತಾನವೇ ಅವಕಾಶವನ್ನ ಮಾಡಿಕೊಟ್ಟಿದೆ. ಭಾರತ ದಾಳಿಗೆ ಪಾಕಿಸ್ತಾನ ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಆಗಿದೆ. ಕಂಪ್ಲೀಟ್ ಕತ್ತಲ ಕೂಪದಲ್ಲಿ ಇಡೀ ಪಾಕಿಸ್ತಾನ ಇದೆ. ಭಾರತ ದಾಳಿಯನ್ನ ಇಟ್ಟಿದೆ. ಇದರ ಪರಿಸ್ಥಿತಿಗಳು ಈಗ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಎಲ್ಲಿ ಮಿಸೈಲ್ ಅಟ್ಯಾಕ್ ಆಗುತ್ತೋ, ಎಲ್ಲಿ ಡ್ರೋನ್ ಅಟ್ಯಾಕ್ ಆಗುತ್ತೋ ಅಂತ ಅಲ್ಲಿನ ನಾಗರಿಕರು ಕೂಡ ಕಂಗಾಲಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಸದ್ಯ ಪಾಕಿಸ್ತಾನ ನಡೆಸಿದಂತಹ ದಾಳಿಗೆ ಪ್ರತೀಕಾರವಾಗಿ ಭಾರತ ತೆಗೆದುಕೊಂಡಿರುವಂತಹ ಕ್ರಮ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಲಾಗಿದೆ, ಇದರ ಪರಿಸ್ಥಿತಿಗಳು ಯಾವ ಹಂತಕ್ಕೆ ಹೋಗ್ತಾ ಇದೆ?
ದಿವ್ಯ, ಬಹಳ ಪ್ರಮುಖವಾಗಿ ಯಾವಾಗ ಭಾರತದ ಮೇಲೆ ಪ್ರತಿದಾಳಿಯ ಯತ್ನಗಳು ಆರಂಭ ಆಗ್ತಾ ಇದ್ದಾಗೆ ಭಾರತದಿಂದಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಪ್ರಮುಖ 7 ನಗರಗಳ ಮೇಲೆ ದಾಳಿಯನ್ನು ಮಾಡಲಾಗ್ತಿದೆ. ಮಧ್ಯಾಹ್ನ ನಾವು ನೋಡಿದ್ವಿ, ರಾವಲ್ಪಿಂಡಿ, ಲಾಹೋರ್, ಕರಾಚಿ ಈ ರೀತಿಯಾಗಿ ಒಂದಾದ ನಂತರ ಒಂದರ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸಗಳಾಗ್ತಾ ಇದ್ವು. ಈಗ ಒಟ್ಟು 7 ಪಾಕಿಸ್ತಾನದ ನಗರಗಳ ಮೇಲೆ ಸತತವಾಗಿ ದಾಳಿ ಮಾಡುವಂತ ಕೆಲಸವನ್ನು ಮಾಡಿದೆ. ಈ ಹಿಂದೆ ಪಾಕಿಸ್ತಾನ ಸರಿಸುಮಾರು 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಭಾರತದ ಮೇಲೆ ಬಿಟ್ಟಿತ್ತು. ಬಟ್ ಆದರೆ ಅದಕ್ಕೆ ಪ್ರತೀಕಾರವಾಗಿ ಅದೆಲ್ಲವನ್ನ ಕೂಡ ತಡೆಯುವಂತ ಕೆಲಸವನ್ನು ಭಾರತ ಕೂಡ ಮಾಡಿತ್ತು. ಅದಾದ ಬಳಿಕ ಅದರ ಬೆನ್ನಲ್ಲೇ ಸತತವಾಗಿ ಭಾರತದಿಂದಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅದೇ ರೀತಿಯಾದಂತಹ ಕ್ಷಿಪಣಿಗಳನ್ನು ವಾಪಸ್ ಬಿಡುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿನ ಜನ ಕಂಪ್ಲೀಟ್ ಆಗಿ ಭಾರತದ ಪ್ರತಿದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ. ಕೇವಲ ಜನ ಮಾತ್ರ ಅಲ್ಲ, ಅಲ್ಲಿನ ಪಾಕ್ ಸೇನೆಯೂ ಕೂಡ ಇದನ್ನ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಕ್ಕಂತೂ ಒಳಗಾಗಿರೋದಂತೂ ಸತ್ಯ. ಯಾಕಂದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಗ್ತಾ ಇರುವಂತದ್ದನ್ನ ಎದುರಿಸುವಂತ ಶಕ್ತಿ ನಿಜಕ್ಕೂ ಆ ಸೇನೆಗೆ ಇದೆಯಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಈ ಹಿಂದೆ ಅರುಣ್ ಕೂಡ ಈ ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಪಾಕ್ ಸೇನೆಯ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಜೊತೆಗೆ ಅವು ಬಳಕೆಯಾಗುವಂತಹ ಸಮಯಾವಧಿಗಳೆಲ್ಲ ಏನಿದೆ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರ ಮುಂದಿನ 7-8 ದಿನಗಳವರೆಗೆ ಮಾತ್ರ ಅವರ ಬಳಿ ಇರುವಂತಹ ಆ ವೆಪನ್ಸ್ಗಳೇನಿದೆ ಅವೆಲ್ಲವೂ ಕೂಡ ವರ್ಕ್ ಆಗುವಂಥದ್ದು, ಅಥವಾ ಅವರ ಬಳಿ ಇರುವಂತಹ ರಿಸೋರ್ಸಸ್ಗಳೇನಿದೆ ಅವುಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಇರುವಂಥದ್ದು. ಬಟ್ ಆದರೆ ಈಗ ಆಗ್ತಾ ಇರುವಂತಹ ದಾಳಿಯ ಪ್ರಮಾಣವನ್ನು ನೋಡ್ತಾ ಇದ್ರೆ ಒಂದು ಕಡೆ ಅದನ್ನು ತಡೆಯುವಂಥದ್ದು ಹೇಗೆ, ಜೊತೆಗೆ ಅದನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಏನಾದರೂ ನಾವು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಹೆಜ್ಜೆಯನ್ನು ಇಡುವಂಥದ್ದಾದರೆ ಹೇಗೆ ಭಾರತವನ್ನು ತಡಿಬೇಕು ಅನ್ನುವಂತಹ ಒಂದಷ್ಟು ಪ್ರಶ್ನೆ ಜೊತೆಗೆ ಭಯ ಭೀತಿ ಎಲ್ಲವೂ ಕೂಡ ಸದ್ಯ ಪಾಕ್ ಸರ್ಕಾರ ಜೊತೆಗೆ ಅಲ್ಲಿನ ಆರ್ಮಿಗೂ ಕೂಡ ಇರುವಂಥದ್ದು. ಸೊ ಬೆಳಿಗ್ಗೆ ತನಕವೂ ಕೂಡ ಯಾವ ಪ್ರಮಾಣದಲ್ಲಿ ಏನು ಬೇಕಾದರೂ ಪಾಕಿಸ್ತಾನಕ್ಕೆ ಆಗಬಹುದು ಅನ್ನುವಂಥ ಆತಂಕವೂ ಕೂಡ ಅಲ್ಲಿನ ಆರ್ಮಿ ಜೊತೆಗೆ ಆ ದೇಶಕ್ಕೂ ಕೂಡ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಆಯಾ ದೇಶದ ನಗರಗಳಲ್ಲಿ ಕಂಪ್ಲೀಟ್ ಆಗಿ ಇಡೀ ಪಾಕಿಸ್ತಾನವನ್ನ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಎಲ್ಲೂ ಕೂಡ ಕರೆಂಟ್ ಇಲ್ಲ. ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನ ಬ್ಲ್ಯಾಕ್ಔಟ್ ಮಾಡೋದ್ರ ಮುಖಾಂತರವಾಗಿ ದಾಳಿ ಆಗ್ತಾ ಇದೆ, ನಾವು ಸಂಕಷ್ಟದಲ್ಲಿ ಸಿಲುಕ್ತಾ ಇದ್ದೇವೆ ಎನ್ನುವಂಥದ್ದು ಆ ದೇಶಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ದಾಳಿಯನ್ನ ಎದುರಿಸಲೇಬೇಕಾದಂತ ಸ್ಥಿತಿ ಸದ್ಯ ಪಾಕ್ಗಿದೆ. ಭಾರತ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಪ್ರಮಾಣದ ದಾಳಿಯನ್ನ ಮಾಡಿದ್ರೂ ಕೂಡ ನಾವು ನಿಮ್ಮನ್ನ ಮೆಟ್ಟಿ ನಿಲ್ತೇವೆ, ನಿಮ್ಮನ್ನ ಎದುರಿಸ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಅದಕ್ಕೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ಗಳೇ ಸಾಕ್ಷಿ. ದಿವ್ಯಾ.